ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅನ್ನೋದು ಈಗ ಇರುವಂತ ಕುತೂಹಲ. ದ್ರಾವಿಡ ನಾಡು ತಮಿಳುನಾಡಲ್ಲಿ ಬದಲಾಗಲಿದೆಯಾ ಅಧಿಕಾರ? ದಳಪತಿ ವಿಜಯ್ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗ್ತಾರ? ತಮಿಳುನಾಡಿನಲ್ಲಿ ನಿಜ ಆಗಲಿದೆಯಾ ಎಕ್ಸಿಟ್ ಪೋಲ್ ಭವಿಷ್ಯ? ನಟ ವಿಜಯ್ಗೆ 120 ಸ್ಥಾನ ಬರಲಿದೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಟುಡೇಸ್ ಚಾಣಕ್ಯ ಸಮೀಕ್ಷೆಯಲ್ಲಿ ನಟ ವಿಜಯ್ಗೆ 63 ಸ್ಥಾನ ಬರುತ್ತೆ ಅಂತ ಹೇಳಿದೆ. ಅತಂತ್ರ ವಿಧಾನಸಭೆ ರಚನೆಯಾದ್ರೆ ವಿಜಯ್ ಕಿಂಗ್ ಮೇಕರ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ತಮಿಳುನಾಡಿನ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಈಗ ದೇಶದ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಟ ವಿಜಯ್ ಅವರ ಪಕ್ಷಕ್ಕೆ ಎಷ್ಟು ಸ್ಥಾನ ಬರುತ್ತೆ ಅನ್ನೋದು ಈಗ ಇರುವಂತ ಕುತೂಹಲ. ಅತಂತ್ರ ವಿಧಾನಸಭೆ ರಚನೆಯಾದ್ರೆ ವಿಜಯ್ ಕಿಂಗ್ ಮೇಕರ್ ಆಗ್ತಾರ? ಹಾಗಾದ್ರೆ ತೀವ್ರ ಪೈಪೋಟಿ ಇರುವಂತಹ ತಮಿಳುನಾಡಿನಲ್ಲಿ ಒಂದು ಕಡೆಯಲ್ಲಿ ಡಿಎಂಕೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನ ಡಿಎಂಕೆ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಆಕ್ಸಿಸ್ ಮೈ ಇಂಡಿಯಾ ನೀಡಿರುವಂತಹ ಎಕ್ಸಿಟ್ ಪೋಲ್ ಭವಿಷ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಅತಂತ್ರ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ವಿಜಯ್ ಅವರ ಪಾರ್ಟಿ ಕಿಂಗ್ ಮೇಕರ್ ಆಗತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಜೋರಾಗ್ತಾ ಇದೆ. ಈ ಮೂಲಕ ತಮಿಳುನಾಡಿನ ಚುನಾವಣಾ ಫಲಿತಾಂಶ ಈಗ ದೇಶದ ಜನರ ಕುತೂಹಲವನ್ನ ಕೆರಳಿಸ್ತಾ ಇದೆ. ದಳಪತಿ ವಿಜಯ್ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗ್ತಾರ ಅನ್ನೋದು ಈಗ ಇರುವಂತಹ ಕುತೂಹಲ. ಒಟ್ಟು 234 ಕ್ಷೇತ್ರಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಯಾವ ಪಕ್ಷ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುತ್ತೆ, ಯಾರು ಅಧಿಕಾರಕ್ಕೆ ಏರ್ತಾರೆ ಅನ್ನೋದೇ ಈಗ ಇರುವಂತಹ ಕುತೂಹಲ. ಇದೇ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತಹ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ? ವಿಜಯ್ ಪಾರ್ಟಿ ಕಿಂಗ್ ಮೇಕರ್ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಇನ್ನು ಹೆಚ್ಚು ದಿನ ಇಲ್ಲ. ಎಕ್ಸಿಟ್ ಪೋಲ್ನ ಭವಿಷ್ಯ ನಿಜ ಆಗುತ್ತಾ ಅನ್ನೋದು ಈಗ ಇರುವಂತಹ ಕುತೂಹಲ. ಇನ್ನು ಮತ್ತೊಂದು ಕಡೆಯಲ್ಲಿ ದೇವರ ಸ್ವಂತ ನಾಡು ಕೇರಳದಲ್ಲಿ ಅಧಿಕಾರ ಬದಲಾಗಲಿದೆಯಾ? 10 ವರ್ಷದ ಬಳಿಕ ಅಧಿಕಾರವನ್ನ ಎಡಪಕ್ಷಗಳು ಕಳೆದುಕೊಳ್ಳಲಿದೆಯಾ? ಕಾಂಗ್ರೆಸ್ ನೇತೃತ್ವದ ಮೈತ್ರಿಗೆ ಗೆಲುವು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಯುಡಿಎಫ್ಗೆ ಅಧಿಕಾರದ ಗದ್ದುಗೆ ಅನ್ನುವಂಥ ಭವಿಷ್ಯವನ್ನ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಇದೆ. ಈ ಬಾರಿ ಬಿಜೆಪಿ ಹೆಚ್ಚಿನ ಮತ ಗಳಿಸಲಿದೆ ಅಂತ ಕೂಡ ಹಲವು ಸಮೀಕ್ಷೆಗಳು ಹೇಳ್ತಾ ಇದೆ. ಕೇರಳದಲ್ಲಿ 2 ಅಂಕಿ ಸೀಟುಗಳನ್ನ ಕೇಸರಿ ಪಡೆ ಪಡಿಬಹುದು ಅನ್ನುವಂಥ ಭವಿಷ್ಯವನ್ನ ಒಂದಷ್ಟು ಭವಿಷ್ಯಗಳು ಹೇಳ್ತಾ ಇದೆ, ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋ. ಹಾಗಾಗಿ ಕೇರಳದ ಫಲಿತಾಂಶ ಕೂಡ ಹೆಚ್ಚಿನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಅವರು ಬಿಜೆಪಿಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇವತ್ತಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ ಅವರ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಒಂದಲ್ಲ ಸರ್, 2 ಸರ್ವೆಗಳು ಹೇಳ್ತಾ ಇದ್ದಾವೆ ವಿಜಯ್ದೇನೋ ಮ್ಯಾಜಿಕ್ ಆಗಿದೆ ತಮಿಳುನಾಡಿನಲ್ಲಿ ಅಂತ. ಅದು ಕಳೆದ 6 ತಿಂಗಳಿಂದ ಅವರು ತಮ್ಮ ರಾಜಕೀಯ ಪ್ರವೇಶ ಮಾಡೋ ಘೋಷಣೆ ಮಾಡಿದಾಗಿಂದ ಎಕ್ಸೂಬ್ರೆನ್ಸ್ ಇತ್ತಲ್ಲ ಪ್ರತಿಯೊಂದು ಸಭೆಗಳಲ್ಲೂ ಕೂಡ. ಸ್ಟಾಲಿನು, ನರೇಂದ್ರ ಮೋದಿ ಇವರು ಯಾರ ಸಭೆಯಲ್ಲೂ ಕೂಡ ಆ ಥರದ್ದು ಒಂದು ಎಕ್ಸೂಬ್ರೆನ್ಸ್ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ನಾವು ಕಮಲ್ ಹಾಸನ್ ಜೊತೆ ಹೋಲಿಸಲೇಬಾರದು. ಕಮಲ್ ಹಾಸನ್ ವಾಸ್ ನೆವರ್ ಎ ಮಾಸ್ ಹೀರೋ, ಹಿ ವಾಸ್ ಎ ಕ್ಲಾಸ್ ಹೀರೋ, ಒಂದು ಮಿಡಲ್ ಕ್ಲಾಸ್ ಹೀರೋ ಕಮಲ್ ಹಾಸನ್. ಹಿ ಹ್ಯಾಸ್ ಇಸ್ ಓನ್ ಈಸ್ಥೆಟಿಕ್ಸ್ ಅದೆಲ್ಲ ಇತ್ತು. ಬಟ್ ವಿಜಯ್ ಹ್ಯಾಸ್ ಡೆವಲಪ್ಡ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ. ನಾನು ಇದನ್ನು ಯಾಕೆ ಹೇಳ್ತೇನೆ, 1982ರಲ್ಲಿ ಎನ್ ಟಿ ರಾಮರಾವ್ ಅವರ ಪ್ರಥಮ ರಾಜಕೀಯ ಸಭೆ
ಇಲ್ಲೇ ಮದನಪಲ್ಲಿಯಲ್ಲಿ ನಡೆದಿತ್ತು ಒಂದು ಜೆನ್ನಿಂಗ್ ಫ್ಯಾಕ್ಟ್ರಿಯಲ್ಲಿ. ನಮ್ಮ ರಘುಪತಿ ರಮೇಶ್ ಕುಮಾರ್ ಅವರು ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅಲ್ಲಿ ಐ ಕುಡ್ ಫೀಲ್ ಇಟ್, ಆ ಎಕ್ಸೂಬ್ರೆನ್ಸ್, ಆ ಜನರದ ಎಕ್ಸಿಬಿಷನ್ಸ್ ಪಾಲ್ಪೇಬಲ್ ಆಗಿತ್ತು. ಓಕೆ. ಆ್ಯಂಡ್ ಎಕ್ಸಿಟ್ ಪೋಲ್ಗಳೆಲ್ಲ ಪ್ರೀ ಪೋಲ್ ಸರ್ವೆಗಳೆಲ್ಲ ದೇ ಆರ್ ರಿಟರ್ನ್ ಆಫ್, MTR ಏನೂ ಅಲ್ಲ ಅಂತ. ನಾನು 6 ತಿಂಗಳ ಮುಂಚೆ ನಾನು ಬರೆದು ಆಂಧ್ರ ಪ್ರದೇಶದಲ್ಲಿ NTR ಬಿರುಗಾಡು ಚಂಡಮಾರುತ ಅಂತಂದ್ಬಿಟ್ಟು. ಸೊ ನಾನು ಅದೇ ಆಶ್ಚರ್ಯ ಆಗ್ತಿತ್ತು. ಮೊನ್ನೆ ಯಾರೂ ಕೂಡ ಅವ್ರಿಗೆ 10 ಸೀಟು 12 ಸೀಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಐದರ್ ವಿಲ್ ಬಿ ವಾಶ್ಡ್ ಔಟ್ ಆರ್ ಹಿ ವಿಲ್ ಮೇಕ್ ಅ ಸಿಗ್ನಿಫಿಕೆಂಟ್ ಪ್ರೆಸೆನ್ಸ್. ನನ್ನ ಪ್ರಕಾರ NTR MGR ಫಿನಾಮಿನಾ ಇಲ್ಲಿ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ. ಅವ್ರಿಗೊಂದು ಗ್ರೂಮಿಂಗ್ ಇತ್ತು, ಪ್ರಿಪರೇಷನ್ ಇತ್ತು. ಬಟ್ ಇಲ್ಲಿ ಸ್ಟಾಲಿನ್ ಈಸ್ ನಾಟ್ ಕರುಣಾನಿಧಿ ಆ್ಯಂಡ್ ದಿಸ್ ಪಳನಿಸ್ವಾಮಿ ಇಸ್ ನಾಟ್ ಜಯಲಲಿತಾ ಎಟ್ ಆಲ್. ಅವು ಎರಡೂ ಪಕ್ಷಗಳು ಓವರ್ನೌಟ್ ಆಗಿಬಿಟ್ಟಿದೆ. ಅದು ಆ್ಯಂಟಿ ಇನ್ಕಂಬನ್ಸಿ ಅಷ್ಟೆಲ್ಲ ಒಂಥರ ಸೌಕಲ್ ನಾಣ್ಯ ಥರ ಆಗಿಬಿಡುತ್ತೆ ಬರ್ತಾ 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 ಬರ್ತಾ. ಸೊ ಜನ ಒಂದು ಹೊಸದು ಹೊಸ ನ್ಯಾರೇಟಿವ್ ಬಯಸ್ತಾ ಇದ್ರು. ಆ್ಯಂಡ್ ಈ ಟಾರ್ಗೆಟೆಡ್ ಸ್ಟಾಲಿನ್ ಇನ್ ಪರ್ಟಿಕ್ಯುಲರ್. ಇಟ್ಸ್ ಎಲೆಕ್ಷನ್ ಬಿಟ್ವೀನ್ ಮೀ, ಇಟ್ಸ್ ಅ ಫೈಟ್ ಬಿಟ್ವೀನ್ ಮೀ ಆ್ಯಂಡ್ ಸ್ಟಾಲಿನ್ ಅದನ್ನು ಬೇರೆ ಬೇರೆ ಆಯಾಮಗಳೆಲ್ಲ ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ನಲ್ಲ, ಅದಕ್ಕೆ ಸಿಕ್ಕ ಸ್ಪಂದನ. ಆ್ಯಂಡ್ ನ್ಯೂ ಜನರೇಷನ್ Gen Z ಯುವಕರು ಮತ್ತು ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ದಾರೆ. ವಿ ಜಸ್ಟ್ ಕೆನಾಟ್ ಇಗ್ನೋರ್ ದ್ಯಾಟ್. ಸೊ ಎಕ್ಸಿಟ್ ಪೋಲ್ಸ್ಟರ್ಸ್ ಅಲ್ಲಿ ಎಡವಿದಾರ ಅಂತ ಕಾಣುತ್ತದೆ. ಆ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಎಕ್ಸೂಬ್ರೆನ್ಸ್. ಅದು ಇಟ್ ಮೈಟ್ ಬಿ ಟ್ರಾನ್ಸ್ಲೇಟೆಡ್ ಇಂಟು ವೋಟ್ಸ್ ಅಂತಂದ್ಬಿಟ್ಟು. ಆ್ಯಂಡ್ ಟುಡೇಸ್ ಚಾಣಕ್ಯ 60 ಸ್ಥಾನಗಳ ಭವಿಷ್ಯ ನುಡಿತಾ ಇದೆ ವಿಜಯ್ ಅವರ ಪಕ್ಷಕ್ಕೆ. ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇರೋದು 98ರಿಂದ 120 ಅಂತ. ಧೈರ್ಯ ಬೇಕು ಈ ಸಂಖ್ಯೆಗಳನ್ನು ಹೇಳೋದಕ್ಕೆ, ಈ ರೀತಿಯ ಸಂಖ್ಯೆಗಳನ್ನು ಹೇಳೋದಕ್ಕೆ. ಪ್ರಶಾಂತ್, ನಾವು ಅಂದ್ವಿ ಆಕ್ಸಿಸ್ ಮೈ ಇಂಡಿಯಾ ಒಂದೇ ಹೇಳ್ತು ಅಂತ. ಟುಡೇಸ್ ಚಾಣಕ್ಯದವರು ಹೇಳ್ತಾ ಇದ್ದಾರೆ 60 ಇಸ್ ನಾಟ್ ಅ ಸ್ಮಾಲ್ ನಂಬರ್. ಅಜಿತ್, ಒಪಿನಿಯನ್ ಪೋಲ್ಗಳಲ್ಲಿ ಆ ಮಟ್ಟದ ಸಂಖ್ಯೆಗಳು ಕಾಣ್ತಾ ಇರಲಿಲ್ಲ. ಬಟ್ ವಿಜಯರ ರ್ಯಾಲಿಗಳಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ವೋಟ್ ಟ್ರಾನ್ಸ್ಲೇಟ್ ಆಗುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇತ್ತು. ಬಟ್ ಮತಗಟ್ಟೆ ಸಮೀಕ್ಷೆಗಳು, ಯಾರು ಸೀರಿಯಸ್ ಆಗಿ ಮತಗಟ್ಟೆ ಸಮೀಕ್ಷೆಗಳನ್ನು ಮಾಡ್ತಾರೆ, ಟುಡೇಸ್ ಚಾಣಕ್ಯ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಎರಡೂ ಕೂಡ ಹೇಳ್ತಾ ಇವೆ ಎಕ್ಸ್ಪೋನೆನ್ಷಿಯಲಿ ವಿಜಯರ ಗ್ರೋತ್ ಇದೆ. ವೋಟ್ ಶೇರ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಸಿಗಲಿದೆ. ಈಗ 4 ಕೋಟಿ ವೋಟಿಂಗ್ ಆಗಿದ್ರೆ ಹೆಚ್ಚು ಕಡಿಮೆ 1 ಕೋಟಿಗಿಂತ ಜಾಸ್ತಿ ವೋಟ್ ತೆಗೆದುಕೊಳ್ಳಬಹುದು. 35% ಅಂತಿದಾರಲ್ಲ. ಆಕ್ಸಿಸ್ ಮೈ ಇಂಡಿಯಾ ಅಂತ ಹೇಳ್ತಾ ಇದೆ ಈಕ್ವಲ್ ಟು DMK ವೋಟ್ ತೆಗೆದುಕೊಳ್ಬಹುದು. ಯಾವತ್ತಿಗೂ ಕೂಡ ಈ ರೀತಿಯ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ನಲ್ಲಿ ಕೆಳಗಡಿನ ಫ್ಯಾಕ್ಟರ್ಗಳನ್ನು ಗಮನಿಸಬೇಕಾಗತ್ತೆ. ಪಾಲಿಟಿಕ್ಸ್ನಲ್ಲಿ ಹೊಸ ಪಾರ್ಟಿ ಎಂಟ್ರಿ ಆಗಲಿಕ್ಕೆ ನಿಮಗೊಂದು ಪೊಲಿಟಿಕಲ್ ವಾಯ್ಡ್ನ ಅವಶ್ಯಕತೆ ಇರುತ್ತೆ. ಒಂದು ಶೂನ್ಯತೆ ಇದ್ದಾಗ ಮಾತ್ರ ಅದು ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಅಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯ. ಈಗ ದಿಲ್ಲಿಯಲ್ಲಿ ನಾವು ತೆಗೆದು ನೋಡಿದ್ವಿ, ಕರಪ್ಷನ್ 2011 ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅದು ಇಡೀ ದೇಶದಲ್ಲಿ ರಿಸೋನೇಟ್ ಆಯ್ತಾದರೂ ಕೂಡ ಅದು ದಿಲ್ಲಿಯಲ್ಲಿ ಕಾಂಗ್ರೆಸ್ಸನ್ನು ಕಿತ್ತೊಗೆದ್ಬಿಡ್ತು. ಶೀಲಾ ದೀಕ್ಷಿತ್ರ ಸರ್ಕಾರ ಅಂದರೆ ನಿಮಗೆ ಕಾಮನ್ವೆಲ್ತ್ರಿಂದ ಹಿಡಿದು DMKಯ ಕರಪ್ಷನ್ ಎಲ್ಲವೂ ಕೂಡ ಹಿಟ್ ಆಗಿದ್ದು ದಿಲ್ಲಿ. ಹಾಗಾಗಿ ಅಲ್ಲಿ ಕಾಂಗ್ರೆಸ್ನ ವಾಯ್ಡು ಆಮ್ ಆದ್ಮಿ ಪಾರ್ಟಿಯಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮತ್ತು ಇವತ್ತು 2 ಫ್ಯಾಕ್ಟರ್ಗಳಿವೆ ತಮಿಳ್ನಾಡಿನಲ್ಲಿ ನಾವು ನೋಡಿದ ಪ್ರಕಾರ. ಒಂದು, ವೋಟರ್ಸ್ ಆರ್ ವೆರಿ ಎಮೋಷ್ನಲ್. 2016 ನಂತರ ಜಯಲಲಿತಾ ನಿಧನದ ನಂತರ AIADMK ಭಾಳ ದೊಡ್ಡ, ನೋಡಿ, ಯಾರೂ ಇಲ್ಲದೆ ಇದ್ದಾಗ ನೀವು ಹೋಲ್ಡ್ ಮಾಡೋದು ಬೇರೆ. ಇನ್ನೊಂದು ಫ್ಯಾಕ್ಟರ್ ಹೊರಗಡೆಯಿಂದ ಬರ್ತಾ ಇದ್ದಾಗ AIADMK ಮತ್ತು ವಿಜಯರನ್ನು ಕಂಪೇರ್ ಮಾಡಿದಾಗ ಈ ಎರಡೂ ದ್ರಾವಿಡ ಪಾರ್ಟಿಗಳು, ವಿಜಯ್ ಕೂಡ ಏನು ಹೋಗಿ ದ್ರಾವಿಡ ಸಿದ್ಧಾಂತಕ್ಕೆ ವಿರುದ್ಧ, ದ್ರಾವಿಡ ಸಿದ್ಧಾಂತದ ವಿರುದ್ಧ ಅಲ್ಲ. ಒಂದು ಚರಿಷ್ಮಾ ಇದೆ ವಿಜಯ್ಗೆ. ಆ ಚರಿಷ್ಮಾ AIADMK ಬಳಿ ಇಲ್ಲ. ಅಲ್ಲಿ ಪಳನಿಸ್ವಾಮಿ ಪನ್ನೀರ್ಸೆಲ್ವಂ ನಡುವೆ ಫೈಟ್ ಆಯಿತು, ಒಬ್ಬರು ಆ ಕಡೆ ಹೋದರು, ಇವರು ಉಳ್ಕೊಂಡ್ರು. ಆದರೆ ಮುಂದಿನ 10 ವರ್ಷ ಪಾರ್ಟಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವ ಸ್ಥಿತಿಯಲ್ಲಿ ಅವರೇನಿಲ್ಲ AIADMK. ನನಗನ್ಸುತ್ತೆ ಫಸ್ಟ್ ಲಾಭ ವಿಜಯ್ಗಾಗ್ತಾ ಇರತಕ್ಕಂಥದ್ದು DMK ಎದುರು AIADMKಯ ಏನು ಮತದಾರರಿದ್ದಾರೆ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ, ಇಲ್ಲಪ್ಪ ವಾಟ್ ನೆಕ್ಸ್ಟ್ AIADMKಗೆ ಹಾಕಿ ನಮ್ಮ ವೋಟ್ ವೇಸ್ಟ್ ಮಾಡ್ಕೋಬಾರದು. ಒಂದು DMKಯನ್ನು ಟೇಕ್ ಆನ್ ಮತದಾನ ಮಾಡುವುದಕ್ಕಿಂತ ಮುಂಚೆ ನನ್ನ ಮತ ವೇಸ್ಟ್ ಆಗಬಾರ್ದು ಅನ್ನೋದನ್ನೊಂದನ್ನು ಯೋಚನೆ ಮಾಡ್ತಾನೆ. ಆರಂಭದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದದ್ದು ವಿಜಯ್ಗೆ ವೋಟ್ ಹಾಕಿದರೆ ವೋಟ್ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ಬೋದು ಅಂತ. ಇದು ಅದರ್ ವೇ ಅರೌಂಡ್ ಆದಂಗೆ ಅನ್ನಿಸ್ತಾ ಇದೆ. ಈ ಅಷ್ಟು ಚರ್ಚೆ ನಾವು ನಡೆಸ್ತಾ ಇರೋದು ಟುಡೇಸ್ ಚಾಣಕ್ಯ ಮತ್ತು ಆಕ್ಸಿಸ್ ಮೈ ಇಂಡಿಯಾದ ನಂಬರ್ ಸತ್ಯ ಆದರೆ. ಅಜಿತ್, ಯಾವಾಗಲೂ ಎಕ್ಸಿಟ್ ಪೋಲ್, ಒಪಿನಿಯನ್ ಪೋಲ್ಗಳ ಚರ್ಚೆಗಳು ಹೆಂಗಿರ್ತಾವ ಅಂತಂದರೆ IPL ಮ್ಯಾಚ್ನ ಕಮೆಂಟ್ರಿ ಇದ್ದಂಗೆ ಮಾಡಬೇಕು. ಹೌದು, ಈಗ 6 ಹೊಡೆದ್ರೆ ನೀವು 6 ಅಂತ ಹೇಳಬೇಕು, ನೆಕ್ಸ್ಟ್ ಬಾಲ್ ಔಟ್ ಆದರೆ ಔಟ್ ಆಗಿ ಅಂತ ಹೇಳ್ಬೇಕು. ಅದೇ ಅರ್ಥದಲ್ಲೇ ನಾವು ಎಕ್ಸಿಟ್ ಪೋಲ್ಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಒಂದು ಪೊಲಿಟಿಕಲ್ ವಾಯ್ಡ್ ಇತ್ತು, ಎರಡನೇದು ಎಮೋಷನಲ್ ವೋಟರ್ಸ್ ಇದ್ದಾರೆ, ಮೂರನೇದು ನೋಡಿ ಇತ್ತೀಚಿನ ದಿನಗಳಲ್ಲಿ ಆ ಟ್ರೆಂಡ್ ನಾವೇನು ಈಗ ನೇಪಾಳದಲ್ಲಿ
ಎಲ್ಲಿದ್ರು ಬಾಲೆನ್ ಶಾ 8 ತಿಂಗಳ ಹಿಂದೆ ಏಕಾಏಕಿ ಬಂದ್ಬಿಟ್ರು. 2011 ಮುಂಚೆ ನಾನು ಅಂದರೆ ಅರವಿಂದ್ ಕೇಜ್ರಿವಾಲ್ರ 2011 ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದ ಮರುದಿನ ನಾನು ನೋಡಿದ್ದೆ ಅವ್ರಿಗೆ ಜಂತರ್ ಮಂತರ್ನಲ್ಲಿ. 4 ನಮ್ಮದು ಹಿಡಿದು ಸುವರ್ಣ ನ್ಯೂಸ್ನ ಕ್ಯಾಮ್ರಾ ಹಿಡಿದು 4 ಕ್ಯಾಮ್ರಾಗಳಿದ್ವು. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಕುಮಾರ್ ವಿಶ್ವಾಸ್ ಇವ್ರು ಬಿಟ್ಟರೆ ಯಾರೂ ಇರಲಿಲ್ಲ. ಅಣ್ಣಾ ಹಜಾರೆ ಅವ್ರನ್ನ ಅಲ್ಲಿ ಕೂರಿಸಿದ್ರು. ನನಗೆ ಇನ್ನೂ ನೆನಪಿದೆ, ಫಸ್ಟ್ ಟೈಮ್ ಒಬ್ಬ ಚಾನಲ್ದವನು ಹೇಳಿದ JP ಕಿ ಆಧಾರ ಈ ಅಂತ. ಶುರು ಆಗ್ಬಿಡು. ಎಲ್ಲೋ ಹೋಯ್ತದು. ಅಂದರೆ ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾಗ ಶಕ್ತಿ ಇದೆ. ಈಗ ನಿಮಗೆ ಬೂತ್ ಏಜೆಂಟ್ ಇರಲಿಲ್ಲ ವಿಜಯ್ದು ಅಂತ ಹೇಳ್ತಾರೆ. ಬಟ್ ಈಗ ನನಗನ್ಸುತ್ತೆ ಹೊಸ ಚುನಾವಣಾ ಪರಿಭಾಷೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಜಿತ್. ಬೂತ್ ಏಜೆಂಟ್ ಬೇಕಾಗಿಲ್ಲ, ಕೈಯಲ್ಲಿ ಮೊಬೈಲ್ ಇದ್ರೂ ಸಾಕು. ಅಂದರೆ ನಿಮ್ಗೆ ಕಾಂಟ್ರರಿ ಪರ್ಸೆಪ್ಷನ್ ಹೇಳ್ತಿದ್ದೀನಿ ನಾನು. ಇಲ್ಲಿವರೆಗೆ ನಾವು ಬೇರೆ ಪರ್ಸೆಪ್ಷನ್ ಹೇಳ್ತಾ ಇದ್ವಿ. ಹೀಗಾಗಿ ತಮಿಳ್ನಾಡಿನಲ್ಲಿ ವಿಜಯ್ ಒಂದು ವೇಳೆ 60 ಸೀಟ್ ತೆಗೆದುಕೊಂಡ್ರು, 100 ಸೀಟ್ ತೆಗೆದುಕೊಂಡ್ರು, 35% ವೋಟ್ ತೆಗೆದುಕೊಂಡ್ರು, ಆ ಪ್ರೀ ರಿಕ್ವಿಸಿಟ್ ವೇರಿಯೇಬಲ್ಸ್ ಏನಿವೆ ಅಲ್ವಾ, ಶೂನ್ಯತೆ, ಒಂದು ಪಾರ್ಟಿ ಬಳಿ ನಾಯಕತ್ವ, ಚರಿಸ್ಮೆಟಿಕ್ ನಾಯಕತ್ವ ಇಲ್ಲ, ಅಧಿಕಾರ ಇಲ್ಲದೆ ಇದ್ದಾಗ ಅವರು ಡಿಸ್ಮ್ಯಾಂಟ್ಲ್ ಆಗ್ತಾರೆ. ಈ ಎಲ್ಲ ಫ್ಯಾಕ್ಟರ್ಗಳು ಇರುವಾಗ ವಿಜಯ್ಗೆ ಆ ಪರಿಯ ಸೀಟ್ಗಳು ಬಂದರೂ ಆಶ್ಚರ್ಯ ಇಲ್ಲ. ನಾನು ಬಂದೇ ಬರ್ತವೆ ಅಂತ ಹೇಳಲ್ಲ, ಯಾಕಂದರೆ ಐ ಹ್ಯಾವ್ ನಾಟ್ ಟೂರ್ಡ್ ತಮಿಳ್ನಾಡು. ಹೌದು. ಬಟ್ ನಂಬರ್ಸನ್ನು ನೋಡಿದಾಗ ಇದು ಬಂದರೂ ಆಶ್ಚರ್ಯ ಇಲ್ಲ. ಬರಲಿಕ್ಕೆ ಒಂದು ವಾತಾವರಣ ಅಂತೂ ತಮಿಳ್ನಾಡಿನಲ್ಲಿ ಇದೆ. 45 to 60 ಅವ್ರು ಹೇಳೋದೇನು, ಝೆನ್ಝಿ 45 to 60 ಏಜ್ ಗ್ರೂಪ್ನ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ವಿಜಯಕ್ಕೆ ಶಿಫ್ಟ್. 38%, 38% ಮಹಿಳೆಯರು ವಿಜಯರ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಅದಿತ್ತು ಅವ್ರು 60 ಬಂದರೆ ನನಗನ್ಸುತ್ತೆ 60 ಬಂದರೆ ಅದರ ಅರ್ಥ AIADMK ಡೆಸಿಮೇಟ್ 100 ದಾಟಿದರೆ ಹಿ ವಿಲ್ ಬಿ ಕಿಂಗ್ ಅಂತ ಅನ್ಸುತ್ತೆ. ಚಂದ್ರಶೇಖರ್ ಅವರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.